ಇವತ್ತಿನ ವಿಡಿಯೋದಲ್ಲಿ ಡಿಕ್ಟೇಷನ್ ಡಿಫಿಕಲ್ಟ್ ವರ್ಡ್ಸ್ ಕನ್ನಡ 4 ಲೆಟರ್ ವರ್ಡ್ಸ್ 4 ಅಕ್ಷರದ ಕನ್ನಡ ಪದಗಳನ್ನು ಇವತ್ತು ಬರೆಯಲಿಕ್ಕೆ ಪ್ರಯತ್ನ ಪಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ನಲ್ಲಿ 3 ಅಕ್ಷರದ ಪದ ಕಠಿಣ ಪದಗಳನ್ನು ಬರೆದಿದ್ವಿ. ಇವತ್ತು 4 ಅಕ್ಷರದ ಪದಗಳನ್ನು ಬರೆಯೋಣ. ಅದಕ್ಕಿಂತ ಮೊದಲು ವೀಕ್ಷಕರೇ, ಎಲ್ಲರೂ ಪದೇ ಪದೇ ಕೇಳ್ತಾ ಇದ್ರು ಭಾಳಷ್ಟು ಜನ ಇನ್ನಷ್ಟು ವಿಡಿಯೋಗಳನ್ನು ಹಾಕಿ ಅಂತ. ನಾನು ಈಗಾಗಲೇ ಸುಮಾರು 850ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಗರಿಷ್ಠ ವಿಡಿಯೋಗಳು ಕನ್ನಡದ ಬಗ್ಗೆನೇ ಇದೆ. ನಿಮಗೆ ಅದರಲ್ಲಿ ಕನ್ನಡದ ವರ್ಣಮಾಲೆಯಿಂದ ಹಿಡಿದು ಕಾಗುಣಿತ 2, 3, 4, 5 ಅಕ್ಷರದ ಪದಗಳು, ವಾಕ್ಯಗಳು, ವ್ಯಾಕರಣ, ಕನ್ನಡವನ್ನು ಹೇಗೆ ಕಲಿಯೋದು, ಹೇಗೆ ಬರೆಯೋದು, ಹೇಗೆ ಓದೋದು, ಇವುಗಳ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅದು ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ಮತ್ತೊಬ್ಬರು ಕೇಳಿದ್ದೀರಾ ನೋಡಿ, ಅದೆಲ್ಲ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ನೋಡಿ. ಈಗ ನಮ್ಮದು ವಿಡಿಯೋ ಇರ್ತಲ್ಲ, ಅದರ ಡಿಸ್ಕ್ರಿಪ್ಷನ್, ಈ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ನಮ್ಮದು ವಿಡಿಯೋ ಥಂಬ್ನೇಲ್ ಇರ್ತಲ್ಲ, ಅದು ಕೆಳಗೆ ಟೈಟಲ್ ಇರುತ್ತೆ. ಅದರ ನಂತರ ಇಲ್ಲಿ ಚಾನಲ್ ನೇಮ್ ಇರುತ್ತೆ, ಹಾಗೆ ವ್ಯೂಸ್ ಮತ್ತು ಯಾವಾಗ ಅಪ್ಲೋಡ್ ಮಾಡಿದ್ದು ಅಂತ ಆದಮೇಲೆ ಇಲ್ಲಿ ಮೋರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ನ ಕೆಳಗಡೆ ವೀಡಿಯೋಸ್ ಅಂತ ಇರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿ, ಅದರಲ್ಲಿ ನಿಮಗೆ ನಾವು ಅಪ್ಲೋಡ್ ಮಾಡಿರೋಂಥ ಎಲ್ಲ ವಿಡಿಯೋಗಳು ಸಿಗುತ್ತೆ. ಹಾಗೆ ಬೇರೆ ಬೇರೆ ಪ್ಲೇಲಿಸ್ಟ್ ಇದ್ರೂ ಕೂಡ ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ, ಯಾಕಂದರೆ ನೀವು ಪದೇ ಪದೇ ವಿಡಿಯೋಗಳನ್ನು ಹಾಕಿ ಅಂತ ಹೇಳೋದ್ರಿಂದ. ಹಂಗೆ ಬರೆಯೋಣ. ಪ್ರದರ್ಶನ, ಪಗೆ ರವತ್ತು, ದ ಗ ಪ್ರದರ್ಶನ ಅಂತಂದ್ವಿ, ಅದು ಅರ್ಕಾವತ್ತು. ಆದ್ದರಿಂದ ಆದರೂ ಕೂಡ ನಾವು ಮೊದಲು ಶವನ್ನು ಬರೆದು ನಂತರ ಅರ್ಕಾವತ್ತು ಬರಬೇಕು. ಈಗ ಪ್ರದರ್ಶನ. ಎರಡನೆಯದು ಕಪ್ಪು ಬಟ್ಟೆ. ಈಗ ಇದು ಪ, ಅದಕ್ಕೆ ಕೊಂಬು. ಇದೇನಿದು ಕಪ್ಪು ಆಯಿತು. ಇದು ಕಪ್ಪು ಮಾಡಬೇಕಾದ್ರೆ ಪಗೆ ಪಾವತ್ತು, ಕಪ್ಪು. ಟೆ, ಇದು ಟ ಅಥವಾ ಟೆ, ಇದು ಕಪ್ಪು ಬಟ್ಟೆ. ಬಟ್ಟೆ ಮಾಡಬೇಕಾದ್ರೆ ಇದಕ್ಕೆ ಟಾವತ್ತು, ಕಪ್ಪು ಬಟ್ಟೆ. ಈಗ ಮುಂದಿನ ಪದ ಮುಟ್ಟುಗೋಲು. ಮೂರನೇ ಪದ ಮುಟ್ಟುಗೋಲು. ನಾನು ಈ ಥರ ಹೇಳಿದಾಗ ಬರಲಿಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳು, ನಂತರ ನಾನು ಬರೆದು ತೋರಿಸ್ತೀನಿ. ಈಗ ಮುಟ್ಟುಗೋಲು ಬರೆದಾಯ್ತಾ. ಈಗ ಇದು ವ, ಇದಕ್ಕೆ ಒಂದು ಕೊಂಬು ಕೊಟ್ಟರೆ ಏನಾಯ್ತು, ಇದು ಮ ಆಯಿತು. ಇದನ್ನು ಮುಟ್ಟುಗೋಲು ಮಾಡಬೇಕಾದ್ರೆ ಮತ್ತೊಂದು ಕೊಂಬು, ಮು, ಟ, ಕೊಂಬು, ಟು, ಮುಟು. ಅದಕ್ಕೆ ಮುಟ್ಟು ಮಾಡಬೇಕಾದ್ರೆ ಟವತ್ತು, ಮುಟ್ಟು. ಗೋಲು, ಇದು ಗದ ಬೇಸ್ ಫಾರ್ಮ್. ಇದಕ್ಕೆ ಓ ಉಚ್ಚಾರದ ಸಿಂಬಾಲ್ಸ್ಗಳನ್ನು ಹಾಕಬೇಕಂದ್ರೆ, ಚಿಹ್ನೆಗಳನ್ನು ಹಾಕಬೇಕಾದ್ರೆ ಏತ್ವ, ಕೊಂಬಿನ ದೀರ್ಘ ಮತ್ತು ಈ ದೀರ್ಘ, ಇದು ಇಷ್ಟನ್ನು ಬರೆದಾಗ ಓ ಉಚ್ಚಾರ ಬರುತ್ತೆ. ಮುಟ್ಟು ಗೋಲು, ಲ, ಕೊಂಬು, ಲು, ಕೊಂಬು ಕೊಟ್ಟಾಗ ಲು, ಮುಟ್ಟು ಗೋಲು. ನಂತರ ನಾಲ್ಕನೇ ಪದ ಪ್ರಕರಣ. ಪ್ರಕರಣ. ಈಗ ಪ, ಅದನ್ನು ಮಾಡಬೇಕಾದ್ರೆ ರವತ್ತು. ಇಲ್ಲಿ ಅರ್ಕಾವತ್ತು ಬರಬಾರ್ದು. ಕೆಲವು ಮಕ್ಕಳು ಪಗೆ ರವತ್ತು ಕೂಡ ಕೊಡ್ತಾರೆ, ಹಾಗೆ ಅರ್ಕಾವತ್ತು ಕೂಡ ಕೊಡ್ತಾರೆ. ಇಲ್ಲ, ಇಲ್ಲಿ ನಾವು ಒಟ್ಟಿಗೆ ಹೇಳ್ತಾ ಇದ್ದೀವಿ, ಪ ಮತ್ತು ರ, ಆದ್ದರಿಂದ ರವತ್ತು. ಹೀಗೆ ಕೆಲವು ಮಕ್ಕಳು ರವತ್ತು, ಅರ್ಕಾವತ್ತು ಇಷ್ಟನ್ನು ಬರೀತಾರೆ. ಇದು ತಪ್ಪು. ಮತ್ತು ಪ್ರಕರಣ. ಈಗ ಐದನೇ ಪದ ಯುವೋತ್ಸಾಹ. ತಾಗೆ ಸಾವತ್ತು ಆಯಿತಾ ಬರೆದದ್ದು. ಈಗ ಯ, ಇದನ್ನು ಯು ಮಾಡಬೇಕಾದ್ರೆ ಮತ್ತೊಂದಕ್ಕೊಂದು ಯು. ಈಗ ಓ, ಆಗಲೇ ಹೇಳಿದ್ವಿ, ಓ ಉಚ್ಚಾರ ಬಂದಾಗ ಏತ್ವ,
ಕೊಂಬಿನ ದೀರ್ಘ ಮತ್ತು ಈ ದೀರ್ಘವನ್ನು ಕೂಡ ಮರಿತಾರೆ ಮಕ್ಕಳು. ಇವು ಅಷ್ಟೇ ಆಗುತ್ತೆ, ಇದನ್ನು ಬರೀಲೇಬೇಕು, ಯಾಕಂದರೆ ಯುವೋ ಅಂತ ಹೇಳ್ತಾ ಇದ್ವಿ. ಮತ್ತು ತಾ, ಯುವೋತ್ಸ, ತಾ ಮತ್ತು ಸ ನಂತರ ಆ ಉಚ್ಚಾರ ಬರ್ತಿರೋದ್ರಿಂದ ಸ್ವರ ಉಚ್ಚಾರ. ಇಲ್ಲಿ ಆ ಕೊಂಬಿನ ದೀರ್ಘ ಕೊಡಬೇಕು, ಇದಕ್ಕೆ ಸ ಒತ್ತು. ಯುವೋತ್ಸಾಹ, ಯುವೋತ್ಸಾಹ. ನೆಕ್ಸ್ಟ್ 6ನೇ ಪದ ಹಕ್ಕುಪತ್ರ, ಹಕ್ಕುಪತ್ರ. ಹ ಕ, ಕಗೆ ಕೊಂಬು, ಹಕ್ಕು, ಹಕ್ಕು ಅಂತ ಹೇಳ್ತಾ ಇರೋದ್ರಿಂದ ಕಗೆ ಕವತ್ತು, ಇದು ಹಕ್ಕು. ಪ ತ, ಇದನ್ನು ರ ಮಾಡಬೇಕಾದ್ರೆ ರಾವತ್ತು, ಮತ್ತು ಇಲ್ಲೂ ಕೂಡ ಅರ್ಕಾವತ್ತು ಅಲ್ಲ, ಹಕ್ಕು ಪತ್ರ. ತ ಮತ್ತು ರ ಒಟ್ಟಿಗೆ ಉಚ್ಚಾರ ಮಾಡುವಾಗ ತದ ಕೆಳಗೆ ರಾವತ್ತು, ಹಕ್ಕು ಪತ್ರ. ನಂತರ 7ನೇದು ಯೋಗೇಶ್ವರ, ಯೋಗೇಶ್ವರ, ಯೋಗೇಶ್ವರ. ಈಗ ಏನಾಯ್ತಿದು ಎ ಆಗುತ್ತೆ. ಇದನ್ನು ಯೋ ಮಾಡಬೇಕಾದ್ರೆ ಕೊಂಬಿನ ದೀರ್ಘ ಯೋ, ಯೋ ಅಂತ ಹೇಳ್ತಾ ಇರೋದ್ರಿಂದ ದೀರ್ಘ. ಈ 3 ಚಿಹ್ನೆಗಳನ್ನು ಬಳಸಿದರೆ ಓ ಉಚ್ಚಾರ. ಯೋ ಗೆ ದೀರ್ಘ ಕೊಟ್ಟರೆ ಯೋಗೇ, ಶ್ವ, ಶ ರ ಒತ್ತು, ಯೋಗೇಶ್ವರ, ಯೋಗೇಶ್ವರ. ನಿಮಗೆ ಅರ್ಥ ಆಗ್ತಾಯಿದೆ, ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಹೇಳ್ಕೊಟ್ರೆ. ಈಗ ಯೋಗೇಶ್ವರ. ನೆಕ್ಸ್ಟ್ 8 ಶ್ಲಾಘನೀಯ, ಶ್ಲಾಘನೀಯ, ಶಾಗೆ ಲಾವತ್ತು, ಘ ನೀಯ, ಶ್ಲಾಘನೀಯ. ಶಾಗೆ ಲಾವತ್ತು, ಶ್ಲಾ, ಇದು ಘ, ಶ್ಲಾಘನೀಯ. ಇದು ನ ಗುಡಿಸು ನೀ, ಈ ಥರ ಕೊಟ್ಟರೆ ನೀ ಅಂತ ಗೊತ್ತು ನಿಮಗೆ. ಈ ಉಚ್ಚಾರ ಕೊಡೋದ್ರಿಂದ ದೀರ್ಘ, ಶ್ಲಾಘನೀಯ, ಶ್ಲಾಘನೀಯ. ಈಗ 9ನೇ ಪದ ಪದಚ್ಯುತಿ, ಪದಚ್ಯುತಿ. ಪ ದ ಚ್ಯು, ಚ್ಯು ಅಂತ ಬರುವಾಗ ಇನ್ನು ಚ ಕೊಂಬು, ಇನ್ನು ಪದ ಚು ಆಯಿತು. ಚ್ಯು ಯಾವತ್ತು ಕೊಡಬೇಕು, ನಾವು ಏನು ಉಚ್ಚಾರ ಮಾಡ್ತೀವಿ ಅದನ್ನೇ ಬರೆಯೋದು. ಇದು ತಿ, ಪದಚ್ಯುತಿ. 10 ಮತ್ತೊಂದು ಪದ ಸತ್ಯಾಗ್ರಹ. ಸ ತಾಗೆ ಯಾವತ್ತು, ಸತ್ಯಾಗ್ರಹಗೆ ರವತ್ತು, ಹ, ಸತ್ಯಾಗ್ರಹ. ಹೇಗೆ ಬರೆಯೋದು, ಸ ತಾ, ಸತಾಯಿತು. ಈಗ ಇದಕ್ಕೆ ಯಾವತ್ತು ಕೊಟ್ಟರೆ ಸತ್ಯಾಗ್ರಹಗೆ ಗ ಮತ್ತು ಒಟ್ಟಿಗೆ ಉಚ್ಚಾರ ಮಾಡ್ತಾ ಇರೋದ್ರಿಂದ ರವತ್ತು, ಸತ್ಯಾಗ್ರಹ, ಸತ್ಯಾಗ್ರಹ. ಇವತ್ತಿಗೆ ಎಷ್ಟು ಸಾಕು. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕಿ ಅಂತ ಇದ್ರಲ್ಲ. ನೋಡಿ, ನಾನು ಈಗಾಗಲೇ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ನೋಡಿ, ನಿಮಗೆ ಒತ್ತಕ್ಷರ ಪದಗಳು ಪ್ರತಿಯೊಂದು ಕೂಡ ಇದೆ. ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ನೀವು ಅನುಕೂಲ ಆದರೆ ನಿಮಗೆ ಸಂತೋಷ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಠಿಣ ಪದಗಳನ್ನು ಬರೆಯುವ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.